ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕದಲ್ಲಿರುವಂತಹ ಟಾಪ್ ವೆಟರ್ನರಿ ಕಾಲೇಜು, ಅಗ್ರಿಕಲ್ಚರ್, ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶರಿ ಈ ಎಲ್ಲ ಕಾಲೇಜಿನ ಟಾಪ್ ಲಿಸ್ಟ್ ಅನ್ನ ಕೊಡ್ತೀನಿ. ಯಾಕಂದ್ರೆ ಇನ್ನೇನು ಕೆಲ ದಿನಗಳಲ್ಲಿ ನಿಮ್ಮ KA ಕೌನ್ಸಿಲಿಂಗ್ ಶುರು ಆಗುತ್ತೆ. ಅಲ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಮಾಡುವಾಗ ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡೋದಿರುತ್ತೆ. ಅಲ್ಲಿ ನಿಮಗೆ ಡೌಟ್ ಬರುತ್ತೆ, ಯಾವ ಕಾಲೇಜನ್ನು ನಾನು ಪ್ರಯಾರಿಟಿ ಆರ್ಡರ್ನಲ್ಲಿ ಟಾಪ್ ಅಲ್ಲಿ ಹಾಗೂ ಲೀಸ್ಟ್ ಅಲ್ಲಿ ಅಂತ. ಇಲ್ಲಿ ನಾನು ಕೊಡುವಂತಹ ಕಾಲೇಜ್ ಲಿಸ್ಟು KA ಅಲ್ಲಿ ಹೋದ ವರ್ಷ ಸೀಟ್ ಅಲಾಟ್ಮೆಂಟ್ ಮಾಡ್ಕೊಂಡಂತ ಕಾಲೇಜ್ಗಳು. ಈ ಕಾಲೇಜ್ ಒಂದ್ಸಲ ನೋಡ್ಕೊಳ್ಳಿ. ಇದರ ಲಿಸ್ಟ್ ಅನ್ನ ನೀವು ಮಾಡಿಕೊಂಡು KA ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಮೊದಲನೇದಾಗಿ ವೆಟರ್ನರಿ ಕಾಲೇಜು. ಕರ್ನಾಟಕದಲ್ಲಿ ಒಟ್ಟು 6 ವೆಟರ್ನರಿ ಕಾಲೇಜಸ್ ಇವೆ. ಅದರಲ್ಲಿ ಮೊದಲನೇದು ವೆಟರ್ನರಿ ಕಾಲೇಜ್ ಆಫ್ ಬೆಂಗಳೂರು, ಎರಡನೇದು ವೆಟರ್ನರಿ ಕಾಲೇಜ್ ಆಫ್ ಬೀದರ್, ಇನ್ನು ಮೂರನೇದು ವೆಟರ್ನರಿ ಕಾಲೇಜ್ ಆಫ್ ಶಿವಮೊಗ್ಗ, ಇನ್ನು ನಾಲ್ಕನೇದು ವೆಟರ್ನರಿ ಕಾಲೇಜ್ ಆಫ್ ಹಾಸನ, ಐದನೇದು ವೆಟರ್ನರಿ ಕಾಲೇಜ್ ಗದಗ, ಇನ್ನು ಆರನೇದು ವೆಟರ್ನರಿ ಕಾಲೇಜ್ ಅತ್ನಿ, ಇದು ಬೆಳಗಾವಿಯಲ್ಲಿದೆ. ಇಲ್ಲಿರೋ 6 ಕಾಲೇಜಲ್ಲಿ 5 ಗವರ್ನಮೆಂಟ್ ಕಾಲೇಜು, ಒಂದು ಲಾಸ್ಟ್ 6ನೇ ಕಾಲೇಜು ವೆಟರ್ನರಿ ಕಾಲೇಜ್ ಆಫ್ ಅತ್ನಿ, ಇದು ಪ್ರೈವೇಟ್ ಏಡೆಡ್ ಕಾಲೇಜು. ಅಂದ್ರೆ ಏನ್ ಡಿಫ್ರೆನ್ಸ್ ಇಲ್ಲಿ ಇರ್ಬೋದು ಅಂದ್ರೆ, ಮೊದಲಿರೋ 5 ಕಾಲೇಜು ಗವರ್ನಮೆಂಟ್ ಕಾಲೇಜು, ಅಲ್ಲಿ ಸ್ವಲ್ಪ ಫೀಸ್ ಕಡಿಮೆನೇ ಇರುತ್ತೆ. ಪ್ರೈವೇಟ್ ಏಡೆಡ್ ಕಾಲೇಜ್ ಅಂದ್ರೆ ಸ್ವಲ್ಪ ಜಾಸ್ತಿ ಫೀಸ್ ಇರುತ್ತೆ. ಗವರ್ನಮೆಂಟ್ ಕಾಲೇಜ್ಗೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಫೀಸ್ ಜಾಸ್ತಿ ಇರುತ್ತೆ, ಇನ್ನೇನು ಜಾಸ್ತಿ ಡಿಫ್ರೆನ್ಸ್ ಇರಲ್ಲ. ಎರಡನೇದು ಅಗ್ರಿಕಲ್ಚರ್ ಕಾಲೇಜಸ್. ಕರ್ನಾಟಕದಲ್ಲಿರುವ ಅಗ್ರಿಕಲ್ಚರ್ ಕಾಲೇಜಸ್ ನೋಡೋದಾದ್ರೆ, ಒಂದನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ JKVK ಬೆಂಗಳೂರು, ಎರಡನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ VC ಫಾರ್ಮ್ ಮಂಡ್ಯ, ಮೂರನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾಸನ, ನಾಲ್ಕನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಚಿಕ್ಕಬಳ್ಳಾಪುರ, ಐದನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಶಿವಮೊಗ್ಗ, ಆರನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಾಗಲಕೋಟೆ, ಇನ್ನು ಏಳನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಚಿತ್ರದುರ್ಗ, ಎಂಟನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ, ಒಂಬತ್ತನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ, ಇನ್ನು ಹತ್ತನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಾವೇರಿ, ಹನ್ನೊಂದನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ರಾಯಚೂರು, ಹನ್ನೆರಡನೇದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯಾದಗಿರಿ. ನಾನೇನು ಇಲ್ಲಿವರೆಗೂ ಹೇಳಿದ ಅಗ್ರಿಕಲ್ಚರ್ ಕಾಲೇಜಸ್ಸು ಕರ್ನಾಟಕದಲ್ಲಿರುವಂತಹ ಟಾಪ್ ರ್ಯಾಂಕ್ಡ್ ಅಗ್ರಿಕಲ್ಚರ್ ಕಾಲೇಜಸ್ಸು. ಅಂದ್ರೆ ನೀವು ಅಗ್ರಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋರಿದ್ರೆ ಮೊದಲು ಈ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇನ್ನೂ ಸ್ವಲ್ಪ ಕಾಲೇಜಸ್ ಇವೆ, ಇಲ್ಲಿ ನೀವು ಲಿಸ್ಟ್ ನೋಡ್ಬೋದು. ಆ ಕಾಲೇಜನ್ನ ಪ್ರಯಾರಿಟಿ ಆರ್ಡರ್ನಲ್ಲಿ ಕೆಳಗೆ ಇಟ್ಕೊಳ್ಳಿ. ಇನ್ನು ನೀವು ಇಲ್ಲಿ ನೋಡ್ಬೋದು, ನಾನು ಕಾಲೇಜ್ಗಳ ಮುಂದೆ ಒಂದು ನಂಬರ್ ಅನ್ನ ಕೊಟ್ಟಿದ್ದೀನಿ. ಆ ನಂಬರ್ ಏನಪ್ಪಾ ಅಂದ್ರೆ, ನೀವು ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ನೀವು ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡ್ತೀರಾ, ಅಲ್ಲಿ ನಿಮಗೆ ಪ್ರತಿ ಕಾಲೇಜ್ಗೆ ಒಂದು ಕೋಡ್ ಅನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ವೆಟರ್ನರಿ ಕಾಲೇಜ್ಗೆ ಕೋಡ್ ಅನ್ನ ಕೊಟ್ಟಿರ್ತಾರೆ, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಈ ರೀತಿ ಎಲ್ಲಾ ಕಾಲೇಜ್ಗೆ ಒಂದೊಂದು ಕೋಡ್ ಅನ್ನ ಕೊಟ್ಟಿರ್ತಾರೆ. ಈ ಕೋಡು ನಿಮಗೆ ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಕೆಲಸ ಮಾಡುತ್ತೆ. ಯಾಕಂದ್ರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದು. ಒಂದೊಂದು ಕಾಲೇಜಲ್ಲಿ ಅಗ್ರಿಕಲ್ಚರ್ ಹಾಗೂ ಹಾರ್ಟಿಕಲ್ಚರ್ ಎರಡು ಕೋರ್ಸ್ಗೆ ಚಾನ್ಸಸ್ ಇರುತ್ತೆ. ಎರಡು ಕೋರ್ಸ್ಗೆ ನೀವು ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡುವಾಗ ನಿಮಗೆ ಕನ್ಫ್ಯೂಸ್ ಆಗಬಾರ್ದಂತ ಈ ಕೋಡನ್ನು ಕೊಟ್ಟಿರ್ತಾರೆ. ಈ ಕೋಡನ್ನು ನೀವು ಬಳಸ್ಕೊಂಡು ಕನ್ಫ್ಯೂಸ್ ಆಗದೆ ಇರೋ ಥರ ನೀವು ಪ್ರಯಾರಿಟಿ ಆರ್ಡರ್ ಸೆಟ್ ಮಾಡಿ ನಿಮ್ಮ ಅಡ್ಮಿಷನನ್ನು ನೀವು ಮಾಡ್ಕೋಬಹುದು. ನೀವೇನಾದರೂ ಅಗ್ರಿಕಲ್ಚರ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೋರಿದ್ರೆ ಈ ಕಾಲೇಜ್ ಲಿಸ್ಟನ್ನು ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಪ್ರಯಾರಿಟಿ ಆರ್ಡರ್ನಲ್ಲಿ ಸೆಟ್ ಮಾಡ್ಕೊಳ್ಳಿ. ನಾನೇನು ಇಲ್ಲಿ ಕೊಟ್ಟಿರುವ ಕಾಲೇಜು ಹೋದ ವರ್ಷ KA ಕೌನ್ಸಿಲಿಂಗ್ನಲ್ಲಿ ಸೀಟ್ ಅಲಾಟ್ ಮಾಡ್ಕೊಂಡಂಥ ಕಾಲೇಜ್ಗಳು. ಮೂರನೇದು ಹಾರ್ಟಿಕಲ್ಚರ್ ಕಾಲೇಜಸ್. ಕರ್ನಾಟಕದಲ್ಲಿರುವ ಟಾಪ್ ಹಾರ್ಟಿಕಲ್ಚರ್ ಕಾಲೇಜಸ್ ನೋಡೋದಾದ್ರೆ, ಒಂದನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಶಿವಮೊಗ್ಗ, ಎರಡನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ UHS ಬಾಗಲಕೋಟೆ, ಮೂರನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಚಿತ್ರದುರ್ಗ, ನಾಲ್ಕನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಸಿರ್ಸಿ ಉತ್ತರ ಕನ್ನಡ, ಐದನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ JKVK ಬೆಂಗಳೂರು, ಆರನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೀದರ್, ಏಳನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೊಪ್ಪಳ, ಎಂಟನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಕೋಲಾರ, ಒಂಬತ್ತನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬಾಗಲಕೋಟೆ,
10ನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮೈಸೂರು, 11ನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಬೆಳಗಾವಿ, 12ನೇದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಚಿಕ್ಕಮಗಳೂರು. ನೀವಿಲ್ಲಿ ನೋಡ್ಬೋದು ಕರ್ನಾಟಕದಲ್ಲಿರುವಂಥ ಟಾಪ್ ಹಾರ್ಟಿಕಲ್ಚರ್ ಕಾಲೇಜಸ್ಸು. ನಿಮಗೆ ಮೊದಲೇ ಹೇಳಿದ ಹಾಗೆ ಇಲ್ಲಿ ಕೊಟ್ಟಂಥ ಕೋಡು ನಿಮಗೆ ತುಂಬಾನೇ ಇಂಪಾರ್ಟೆಂಟು. ನೀವಿಲ್ಲಿ ಗಮನಿಸಿದ್ರೆ ಹಾರ್ಟಿಕಲ್ಚರ್ ಕಾಲೇಜಸ್ಸು ಬಾಗಲಕೋಟೆಯಲ್ಲಿ 2 ಇದೆ. ಅಲ್ಲಿ ನೀವು ಕನ್ಫ್ಯೂಸ್ ಆಗ್ತೀರಾ. ಅಲ್ಲಿ ಈ ಕೋಡು ತುಂಬಾನೇ ಮುಖ್ಯ ಪಾತ್ರ ವಹಿಸುತ್ತೆ. ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗಬಾರ್ದಂತ ಕೋಡನ್ನ ಕೊಟ್ಟಿರ್ತಾರೆ. ಈ ಕೋಡ್ ಬಳಸಿ ನೀವು ನಿಮ್ಗೆ ಬೇಕಾದ ಕರೆಕ್ಟ್ ಕಾಲೇಜನ್ನ ನೀವು ಆಯ್ಕೆ ಮಾಡ್ಕೋಬಹುದು. 4ನೇದು ಸೆರಿಕಲ್ಚರ್ ಕಾಲೇಜಸ್. ಕರ್ನಾಟಕದಲ್ಲಿರುವ ಟಾಪ್ ಸೆರಿಕಲ್ಚರ್ ಕಾಲೇಜಸ್ ನೋಡೋದಾದ್ರೆ, ಮೊದಲನೇದು ಕಾಲೇಜ್ ಆಫ್ ಸೆರಿಕಲ್ಚರ್ ಚಿಕ್ಕಬಳ್ಳಾಪುರ, 2ನೇದು ಕಾಲೇಜ್ ಆಫ್ ಸೆರಿಕಲ್ಚರ್ IVS ಬೆಂಗಳೂರು, 3ನೇದು ಕಾಲೇಜ್ ಆಫ್ ಸೆರಿಕಲ್ಚರ್ ಮೈಸೂರು, 4ನೇದು ಕಾಲೇಜ್ ಆಫ್ ಸೆರಿಕಲ್ಚರ್ ಮಂಡ್ಯ, ಇನ್ನು 5ನೇದು ಕಾಲೇಜ್ ಆಫ್ ಸೆರಿಕಲ್ಚರ್ ತುಮಕೂರು. ಕರ್ನಾಟಕದಲ್ಲಿ ಈ 5 ಕಾಲೇಜಸ್ಸು ಹೋದ ವರ್ಷ ಸೆರಿಕಲ್ಚರ್ ಕೋರ್ಸ್ಗೆ ಸೀಟ್ ಅಲಾಟ್ಮೆಂಟ್ ಮಾಡಿಕೊಂಡಿದ್ದು. 5ನೇದು ಫಿಶರಿ ಕಾಲೇಜಸ್. ಕರ್ನಾಟಕದಲ್ಲಿ ತುಂಬ ಕಡಿಮೆ ಫಿಶರಿ ಕಾಲೇಜಸ್ ಇದೆ. ಇನ್ನು ಮೊದಲನೇದು ಕಾಲೇಜ್ ಆಫ್ ಫಿಶರಿ ಮಂಗಳೂರು, 2ನೇದು ಕಾಲೇಜ್ ಆಫ್ ಫಿಶರಿ ಕಾರವಾರ. ಈ 2 ಕಾಲೇಜಸ್ ಇರೋದು. ಇದ್ರ ಮುಖಾಂತರ ನೀವು ಫಿಶರಿ ಕಾಲೇಜಸ್ ಅಲ್ಲಿ ಅಡ್ಮಿಷನ್ ತಗೋಬಹುದು. ಇಲ್ಲಿ ನಾನು ಕೊಟ್ಟಂತಹ ಕಾಲೇಜನ್ನ ಲಿಸ್ಟ್ ಮಾಡ್ಕೊಳ್ಳಿ. ನಿಮಗೆ KA ಕೌನ್ಸಿಲಿಂಗ್ ನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕೌನ್ಸಿಲಿಂಗ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಈ ಕಾಲೇಜ್ ಲಿಸ್ಟ್ ಅನ್ನು ಅವರಿಗೆ ಶೇರ್ ಮಾಡಿ.